ಒಕ್ಕಲಿಗರ ಕೋಟೆಯ ಅಧಿಪತಿ ಯಾರು ಅನ್ನೋ ಫೈಟ್ ಡಿಕೆ ವರ್ಸಸ್ ಎಚ್ಡಿಕೆ ನಡುವೆ ನಡಿಬೇಕಾದ್ರೆ ಎಚ್ಡಿ ದೇವೇಗೌಡರು ಕೂಡ ದನಿಯನ್ನ ಗೂಡಿಸಿದ್ದಾರೆ. ನನ್ನ ಸಮಾವೇಶದಲ್ಲಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಹಳೆ ಶಿಷ್ಯ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಡಿಕೆಶಿ ವಿರುದ್ಧ ಇದೀಗ ಎಚ್ಡಿ ದೇವೇಗೌಡರು ಗುಡುಗಿದ್ದಾರೆ. ಕಳೆದ 2-3 ತಿಂಗಳಿಂದ ತೀವ್ರ ಜಾಸ್ತಿ ಆಗಿತ್ತು ಜೋಡೆತ್ತುಗಳ ನಡುವೆ ಗದ್ದಲ ಅನ್ನುವಂಥದ್ದು. ಸೊ ಎಚ್ಡಿಕೆ ಜೊತೆ ಗದ್ದಲ ಮಾಡಿದ ಡಿಕೆ ಶಿವಕುಮಾರ್ಗೆ ದೊಡ್ಡಗೌಡರು ಕೌಂಟರ್ ಕೊಡೋ ರೀತಿಯಲ್ಲೇ ನೆನೆ ಮಾತಾಡಿದ್ದಾರೆ. ಎರಡೂ ಕೈಯಲ್ಲಿ ಬಾಚ್ಕೊಳ್ತಾ ಇದ್ದಾರೆ ಅನ್ನೋ ಮೂಲಕ ಡಿಕೆ ಶಿವಕುಮಾರ್ಗೆ ತಿರುಗೇಟ್ ಕೊಟ್ಟಿದ್ದು. ಡಿಕೆಶಿ ವಿರುದ್ಧ ಭ್ರಷ್ಟಾಚಾರದ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಎಚ್ಡಿ ದೇವೇಗೌಡರು. ಡಿಕೆ ಶಿವಕುಮಾರ್ ಒಕ್ಕಲಿಗ ದಾಳ ಫೈಟ್ಗೆ ಪ್ರಧಾನಿ ಇದ್ದ ವೇದಿಕೆಯಿಂದಲೇ ಮಾಜಿ ಪ್ರಧಾನಿ ಕೌಂಟರ್ ಕೊಡೋದ್ರ ಮುಖಾಂತರ ಬೆಂಗಳೂರು ಅಭಿವೃದ್ಧಿ ಜಲಸಂಪನ್ಮೂಲ ಖಾತೆಯಲ್ಲಿ ಬಾಚ್ಕೊಳ್ತಾ ಇದ್ದಾರೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ತಮ್ಮ ಕುಟುಂಬದ ವಿರುದ್ಧ ಡಿಕೆ ಶಿವಕುಮಾರ್ ಮಾಡಿದ ಪಂಚ ಆರೋಪಕ್ಕೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಗೌಡ್ರ ಕುಟುಂಬದ ವಿರುದ್ಧ ಡಿಕೆ ಶಿವಕುಮಾರ್ ಇಲ್ಲಿ ತನಕ ಮಾಡಿದ ಆರೋಪಗಳು ಏನು ನೋಡ್ತಾ ಹೋಗೋಣ. ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಫೋನ್ ಟ್ಯಾಪ್ ಮಾಡಿಸಿದ ಆರೋಪವನ್ನ ಡಿಕೆ ಶಿವಕುಮಾರ್ ಮಾಡಿದ್ರು. ಒಕ್ಕಲಿಗ ಸಮುದಾಯದ ಮಠವನ್ನ ಒಡೆದು ಪ್ರತ್ಯೇಕ ಮಾಡಿದ ಆರೋಪ, ಜೊತೆಗೆ ಮಠಕ್ಕೆ ಅಂತವ್ರನ್ನೇ ಒಟ್ಟಿಗೆ ಕರ್ಕೊಂಡು ಹೋದ್ರಲ್ಲೋ ಆರೋಪ. ಬುದ್ಧಿವಂತ ಅಳಿಯ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜೆಡಿಎಸ್ ಬಿಟ್ಟು ಬಿಜೆಪಿ ಚಿಹ್ನೆಯಿಂದ ಸ್ಪರ್ಧಿಸಿದ್ರು ಅನ್ನೋ ಕೌಂಟರ್ ಕೊಟ್ಟಿದ್ರು. ಅವ್ರ ಪಕ್ಷದಲ್ಲೇ ನಿಲ್ಲಿಸಬಹುದಿತ್ತಲ್ಲ, ಕಮಲದ ಹೂ ಯಾಕೆ ಕೊಟ್ರು ಕೈಗೆ ಅಂತ. ಈ ವಯಸ್ಸಿನಲ್ಲಿ ದೇವೇಗೌಡರಿಗೆ ಬಿಜೆಪಿ ಜೊತೆ ಮೈತ್ರಿ ಬೇಕಿತ್ತ, ಇಲ್ಲಿ ತನಕ ಪಕ್ಷ ಉಳಿಸ್ಕೊಬಂದು ಹಿಂಗ್ ಮಾಡ್ಬಿಟ್ರಲ್ಲ ಅನ್ನೋ ರೀತಿ ವ್ಯಂಗ್ಯವಾಡಿದ್ರು. ಜೆಡಿಎಸ್ ಉಳಿಯುತ್ತಾ ಬಿಜೆಪಿ ಜೊತೆ ಮರ್ಜಾಗಿ ಹೋಗ್ಬಿಡುತ್ತೆ ಅಂತ ಟೀಕೆ ಮಾಡಿದ್ರು. ಈ ಆರೋಪಗಳಿಗೆಲ್ಲ ನಿನ್ನೆ ಸಿಕ್ಕಿದಂತಹ ಒಂದೇ ವೇದಿಕೆಯಲ್ಲಿ ಟಕ್ಕರ್ ಕೊಡೋದ್ರ ಮುಖಾಂತರ ಉತ್ತರವನ್ನ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಹಲವಾರು ವಿಚಾರಗಳ ಬಗ್ಗೆ ಈ ಒಂದು ಕದನ ಅನ್ನುವಂಥದ್ದು ಡಿಕೆ ಮತ್ತು ಎಚ್ಡಿಕೆ ನಡುವೆ ನಡೀತಲೇ ಇತ್ತು. ಅದಕ್ಕೆ ಉತ್ತರ ಕೊಡೋ ಕೆಲಸವನ್ನ ದೇವೇಗೌಡರು ಮಾಡಿದ್ದಾರೆ. ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ. ಇಲ್ಲ ಪಕ್ಕದಲ್ಲಿ ಯದುವೀರವರು ಕೂತಿದ್ದಾರೆ, ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಒಡೆಯರು, ರಾಜರಾಜರು ಈ ರಾಜ್ಯಕ್ಕೆ ಏನೇನು ಮಾಡಿದ್ರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಾಗಲಿಲ್ಲ. ಆದ್ರೆ ಈಗ ಆಳ್ತಾ ಇದ್ದಾರೆ. ಈಗ ಇಬ್ಬರು ಜನ, ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾ ಇದ್ದಾರೆ. ಆ ಪುಣ್ಯಾತ್ಮರಿಗೆ ನಮೋ ನಮೋ. ಮೋದಿಯವರ ಬಗ್ಗೆ ಎಷ್ಟು ಲಘುವಾಗಿ ಒಬ್ಬ ರಾಜ್ಯದ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ. ಸುಖೇಶ್, ಡಿಕೆ ಎಚ್ಡಿಕೆ ನಡುವೆ ಹಲವು ವಿಚಾರಗಳಿಗೆ ಹಲವು ತಿಂಗಳಿಂದ ಒಂದ್ ರೀತಿ ವಾರ್ ನಡೀತಾ ಇತ್ತು. ಅದೆಲ್ಲದಕ್ಕೂ ನೆನ್ನೆ ಸಿಕ್ಕಂತಹ ಒಂದೇ ವೇದಿಕೆಯಲ್ಲಿ ಉತ್ತರ ಅಥವಾ ಟಕ್ಕರ್ ಕೊಟ್ಬಿಟ್ರ ದೊಡ್ಡಗೌಡ್ರು ಅಂತ. ಖಂಡಿತ ವಿದ್ಯಾ, ಯಾಕಂದರೆ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಸಾಕಷ್ಟು ಜಿದ್ದಾಜಿದ್ದಿ ನಡೀತಿತ್ತು ಕಳೆದ ಕೆಲವು ವಾರಗಳಿಂದ. ವಿಶೇಷವಾಗಿ ಅದು ಒಕ್ಕಲಿಗ ನಾಯಕತ್ವದ ಫೈಟ್ ಅನ್ನುವಂಥದ್ದು. ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಲಿಕ್ಕಾಗಿ ನಡೀತಿರುವಂಥ ಫೈಟ್ ಅನ್ನುವಂಥ ಮಾತು ಕೇಳಿಬಂದಿತ್ತು. ಆದರೆ ಎಲ್ಲೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಕೌಂಟರ್ನ ಮಾಡಿರಲಿಲ್ಲ. ಆದರೆ ಅವರು ನಿನ್ನೆ ಎಲ್ಲಿ ಅದಕ್ಕೆ ಉತ್ತರ ಕೊಟ್ಟರು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಸ್ವತಃ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಂಥ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕರಪ್ಷನ್ ಚಾರ್ಜ್ ಅನ್ನ ಮಾಡ್ತಾರೆ. ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಮತ್ತು ಜಲಸಂಪನ್ಮೂಲ ಖಾತೆಯನ್ನು ಇಟ್ಕೊಂಡು ಎರಡೂ ಕೈಯಲ್ಲಿ ಬಾಚ್ಕೊಳ್ತಿದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ಕೈಯಲ್ಲಿ ಬಾಚ್ಕೊಳ್ಳುವಂತ ಅಭಿನಯವನ್ನು ಕೂಡ ಮಾಡ್ತಾರೆ ಅಲ್ಲಿ. ಅಂದ್ರೆ ಒಂದು ಸ್ಪಷ್ಟ, ಪ್ರಧಾನಿ ಮೋದಿ ಅವರಿದ್ದಂಥ ವೇದಿಕೆಯಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪೊಲಿಟಿಕಲ್ ಚೆಕ್ಮೇಟ್ ಅನ್ನ ಕೊಡುವಲ್ಲಿ ದೇವೇಗೌಡರು ಯಶಸ್ವಿಯಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರ ಇರುವಂತಹ ಅಲಿಗೇಷನ್ ಪ್ಲಸ್ ಇದೇ ಸಂದರ್ಭದಲ್ಲಿ ಪ್ರಧಾನಿಯವರ ಮುಂದೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನುವಂಥ ಸಂದೇಶವನ್ನು ರವಾನಿಸುವಂಥದ್ದು. ಜೊತೆಗೆ ಇಷ್ಟು ದಿನ ಒಕ್ಕಲಿಗ ಪಾಳೆಪಟ್ಟಿನ ವಿಚಾರಕ್ಕಾಗಿ ಕುಮಾರಸ್ವಾಮಿ ಅವರ ಜೊತೆ ನಡೆಸ್ತಾ ಇದ್ದಂಥ ಟಗಫರ್ ತಮ್ಮ ಕುಟುಂಬದ ವಿರುದ್ಧ ಮಾಡಿದಂಥ ಆರೋಪಗಳಿಗೆ ಅದೇ ವೇದಿಕೆಯಲ್ಲಿ ಉತ್ತರ ಕೊಡುವ ಮೂಲಕವಾಗಿ ಹೊಸತೊಂದು ರಾಜಕೀಯ ದಾಳವನ್ನು ದೇವೇಗೌಡರು ಡಿ ಕೆ ಶಿವಕುಮಾರ್ ವಿರುದ್ಧ ಉರುಳಿಸಿದಂತೆ ಕಾಣಿಸ್ತಾ ಇದೆ ವಿದ್ಯಾ. ಓಕೆ, ಇದೀಗ
ಇಲ್ಲಿ ತನಕ ಡಿಕೆ ಮತ್ತು HDK ನಡುವೆ ನಡೀತಾ ಇದ್ದ ವಾರ್ಗೆ ದನಿಗೂಡಿಸಿದರೆ ದೊಡ್ಡಗೌಡ್ರು. ಇದು ಹೀಗೆ ಲೋಕಸಭಾ ಚುನಾವಣೆ ಮುಗಿಯೋ ತನಕವೂ ಕೂಡ ಮುಂದುವರಿತಾ ಇರುತ್ತೆ, ಅವಕಾಶಗಳು ಸಿಕ್ಕಾಗ್ಲಿಲ್ಲ ಅಂತ ಅನ್ಕೋಬಹುದಾ ಹಾಗಿದ್ರೆ ಸುಖೇಶ್? ಅನುಮಾನವೇ ಬೇಡ ಆ ವಿಚಾರದಲ್ಲಿ. ಯಾಕಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ DK ಶಿವಕುಮಾರ್ ಬಳಸಿದಂತ ಪೆನ್ನು ಪೇಪರ್ನ ಕಾರ್ಡ್ ಪ್ಲೇ ಆಗಿತ್ತು. ಒಕ್ಕಲಿಗ ಬೆಲ್ಟ್ನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಬೆಂಬಲ ಕಾಂಗ್ರೆಸ್ಗೆ ಸಿಕ್ಕಿತ್ತು. ಹಾಗಾಗಿ 135 ಸ್ಥಾನದವರೆಗೂ ಕೂಡ ಕಾಂಗ್ರೆಸ್ ಬರಲಿಕ್ಕೆ ಅದು ಸಹಾಯ ಆಗಿತ್ತು. ಆದರೆ ಈ ಬಾರಿಯೂ ಕೂಡ ಮತ್ತಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ ಅದೇ ಶೈಲಿಯಲ್ಲಿ, ಅಥವಾ ನನಗೆ ಅವಕಾಶ ಇದೆ ಅನ್ನುವಂಥ ಸೇರಿದಂತೆ ಬೇರೆ ಬೇರೆ ವಿಚಾರ. ಇದೇ ಸಂದರ್ಭದಲ್ಲಿ ಒಕ್ಕಲಿಗ ಪ್ರಬಲ ನಾಯಕ ದೇವೇಗೌಡರ ಕುಟುಂಬದ ವಿರುದ್ಧ ಮಠ ಹೊಡೆದಂಥದ್ದು, ಸ್ವಾಮೀಜಿಯವರ ಫೋನ್ ಟ್ಯಾಪ್ ಮಾಡಿದಂಥದ್ದು, ಹೀಗೆ ಬೇರೆ ಬೇರೆ ಆರೋಪಗಳನ್ನು ನೇರವಾಗಿ ಮಾಡುವ ಮೂಲಕವಾಗಿ ಸಮುದಾಯ ಕೇವಲ ಅವರನ್ನು ನಂಬಬಾರದು ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿರೋದ್ರಿಂದ ಸಹಜವಾಗಿ ಈ ಜಿದ್ದಿ ಇನ್ನಷ್ಟು ಮುಂದುವರಿಯುತ್ತೆ. ಬಹುಶಃ ಚುನಾವಣಾ ಹೊಸ್ತಿಲಾಗಿರೋದ್ರಿಂದ ಈ ಚುನಾವಣೆ ಮುಗಿಯುವವರೆಗೂ ಕೂಡ ಈ ಜಟಾಪಟಿ ಮತ್ತಷ್ಟು ಜೋರಾಗಿ ನಡೆಯುವಂಥ ಲಕ್ಷಣಗಳಂತೂ ಕಾಣಿಸ್ತಾ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಂದು ಕಡೆ DK ಶಿವಕುಮಾರ್, ಮತ್ತೊಂದು ಕಡೆ ದೇವೇಗೌಡರು, ಮತ್ತೊಂದು ಕಡೆ ಕುಮಾರಸ್ವಾಮಿ, ಎಲ್ಲ ಸುತ್ತುವರಿತಾ ಇರ್ತಕ್ಕಂಥದ್ದು ಒಕ್ಕಲಿಗ ಸಮುದಾಯದ ಸುತ್ತನೆ. ಯಾಕೆ ಅಂತಂದರೆ ಅವರ ಮತಗಳನ್ನು ಯಾರು ಸೆಳೀತಾರೆ ಅಥವಾ ಯಾರು ಒಡಿತಾರೆ ಅಂತಕ್ಕಂಥದ್ರ ಮೇಲೆ ಅವರವರ ಅಭ್ಯರ್ಥಿಗಳ ಸೋಲು ಗೆಲುವು ನಿಶ್ಚಿತ ಆಗಿರುತ್ತೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು ಎಲ್ಲ ಕಡೆ ಅವ್ರದ್ದೇ ಪ್ರಭಾವ ಇರೋದ್ರಿಂದ ಈ ಟಗ್ ಆಫ್ ವಾರ್ ಅಂತಕ್ಕಂಥ ಜಾಸ್ತಿ ಆಗ್ತದೆ. ಇದೇ ನಾಯಕರು ಚಿತ್ರದುರ್ಗ ದಾಟಬಿಟ್ರೆ ಇವರ ಮಾತಿನ ವರಸೆ ಇದು ಯಾವುದೂ ಇರೋದೇ ಇಲ್ಲ, ಎಲ್ಲ ಬೇರೆ ಆಗಿರುತ್ತೆ. ಆಯಾ ಸ್ಥಳಕ್ಕೆ ತಕ್ಕಂತೆ ಅವರವರ ಮಾತು.